ಏ ಅಮ್ಮಯ್ಯ ಮಂಚಮ್ಮ, ನಿನ್ನ ಮಗಳು ಮದುವೆ ಮಾಡ್ದಲ್ಲೇ ಹುಡುಗರಾಗ್ಯದವೆ ನಾಳೆನೆ. ಆಲೆ ಎಷ್ಟು ಹುಡುಗರು ನಿನ್ನ ಮಗಳಿಗೆ? ಯಾಕೋ ನೀವು ಊರ್ ಕಡೆಗೆ ಬಂದಂಗೆ ಕಾಣಿಸ್ತಿಲ್ಲ, ಮತ್ತೆ ಕೇಳಿದ್ನಮ್ಮ. ಹ್ಞೂ ಕಣಜ್ಜಿ, ಆಲೆ ನಮ್ಮ ಹುಡುಗಿಗೆ 2 ಹೆಣ್ಣು ಹುಡುಗರಾಗ್ಯವ. ಆಲೆನೆ ಎಷ್ಟು ಆಲೆ ಒಂದು 3 ವರ್ಷದೊಂದು, ಆಲೆ ಒಂದು 7-8 ತಿಂಗಳದೊಂದು ಆಗೈತೆ. ಆಲೆನೆ 2 ಹೆಣ್ಣು ಹುಡುಗರಾಗ್ಯ ನಮ್ಮ ಹುಡುಗರಿಗೆ. ಆಲೆ ಹುಡುಗರು ಆಲೆ ಒಂದು ರಾಸ್ತೊಡ್ಡವು, ಆಲೆ ಒಂದು ಸ್ಕೂಲ್ಗೆ ಹೋಗುದು ಕಣಜ್ಜಿ. ನೋಡಮ್ಮ, ಆಲೆ 2 ಹೆಣ್ಣು ಹುಡುಗರಾಗ್ಯವೆ. ಅವ್ರ ಮಂಗಳಮ್ಮನ ಸಾಸೆಗೆ ಇನ್ನ ಒಬ್ಬನೇ ಮಗ ಪಾಪ. ಯಾವ ಒಂದು ಹುಡುಗರಾಗಿಲ್ಲ ಪಾಪ. ಅದೇನು ಗೋಳಾಡುತ್ತಾ ಆ ದೇವರು ಈ ದೇವರು, ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ. ಒಂದು ಹುಡುಗರಾಗಿಲ್ಲ. ಈಗ ಆಲೆ ಒಂದು 6-7 ವರ್ಷ ಆತೆ ನಾವು ಮದುವೆ ಆಗಿ, ಒಂದು ಹುಡುಗರಿಲ್ಲ ಪಾಪ. ಅವ್ರದ್ದೇನು ಕರ್ಮನ ಏನು ಕತ್ಯ. ಅಯ್ಯೋ, ನಮ್ಮ ಹುಡುಗಿಗೆ ಯಾವ ಆಸ್ಪತ್ರೆ ಇಲ್ಲ, ಒಂದು ದೇವರಿಲ್ಲ, ಯಾತಿಲ್ಲ. ಅದು ನೋಡ್ಕೆ ಮರೋದಿಕ್ಕಿಲ್ಲ ಪಾಪ. ಅದಕ್ಕೆ ಘನವಾಗಿ ಹುಡುಗರಾಗ್ಯದವ. ನಾವೇನೇ ಯಾವ ಆಸ್ಪತ್ರೆ ಅದು ಇದು ಅಂತಂದು ಯಾತ ಮಾಡಲ್ಲ ಕಣಜ್ಜಿ. ನಮ್ಮ ಹುಡುಗಿ ಪಾಪ, ನಮ್ಮ ಹುಡುಗಿ ಅದೇ ಪಾಡಿಗಾದ ಘನವಾಗಿ ಹುಡುಗರಾಗ್ಯದ. ಘನವಾಗದವಮ್ಮ, ಬಂಗಾರದಂಗದ ಹುಡುಗರು. ಅವ್ರದ್ದೇನೋ ನಮ್ಗೇನು ಗೊತ್ತಿಲ್ಲಮ್ಮ. ನಮ್ಮ ಹುಡುಗರು ಮಾತ್ರ ಚೆನ್ನಾಗದವಮ್ಮ. ಅಯ್ಯೋ, ಏನು ಸಿದ್ದಜ್ಜಿ ಹಿಂಗೆ ಮಾತಾಡ್ತಾ ನಿಂತ್ಕೊಂಬಿಟ್ರಿ ನೀನನ್ನು ಮಂಜಕ್ಕಯ್ಯ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಹಿಂಗೆ? ಹುಡುಗರಾಗಿಲ್ಲ ಅಂತ ಕೇಳ್ತಾ ಇದ್ದೀರಾ ಯಾರಿಗೆ? ಅಯ್ಯೋ, ಈ ಮಂಜಕ್ಕನ ಕೇಳಿದೆ, ನಿಮ್ಮ ಹುಡುಗಿ ಮದುವೆ ಮಾಡಿದ್ರಲ್ಲ ಹುಡುಗರಾಗ್ಯದವೇನಮ್ಮ ಅಂತಾನ. ಅವಳು ಅದಕ್ಕೆ ಹ್ಞೂ ಕಣಜ್ಜಿ ನಾವು ಮಾಡಿದ್ವಿ, ನಮ್ಮ ಹುಡುಗಿಗಾಲೆ 2 ಹೆಣ್ಣು ಹುಡುಗರಾಗಿದ್ದಾವೆ. ಆ ಮಂಗಳಮ್ಮ ಮಗನ ಮದುವೆ ಮಾಡಿದ್ಲು ಪಾಪ. ಇರೋದು ಒಂದು ಮಗ, ಹುಡುಗರೇ ಆಗಿಲ್ಲ ಕಣಜ್ಜಿ ಅಂತ ಹೇಳ್ತಿದ್ನಮ್ಮ ನಾನು. ಅವಕ್ಕಿನ್ನ ಪಾಪ ಯಾಕ ಹುಡುಗರಾಗಿಲ್ಲ ಅಂತಾನ. ಅಯ್ಯೋ, ಹಂಗೇನು ಇವಾಗೆಲ್ಲ ನಾವು ಆಸ್ಪತ್ರೆ ಕಣಜ್ಜಿ. ಆ ದೇವ್ರು ಅಂಬದೇನು ನಡೆಯಲ್ಲಿ. ಇವಾಗೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ ಮಕ್ಕಳಾಗ್ಲಿಲ್ಲ ಅಂದ್ರೆ. ಇವಾಗ ನೋಡಮ್ಮ, ಈ ಮಂಚಕ್ಕಯ್ಯನ ಮಗಳಿಗೆ ಯಾವ ಆಸ್ಪತ್ರೆ ಇಲ್ಲ, ಯಾವ ದೇವರು ಇಲ್ಲ. ಘನವಾಗಿ 2 ಹೆಣ್ಣು ಹುಡುಗರಾಗಿದ್ದಾವೆ. ಅಯ್ಯೋ ಹ್ಞೂ, ನಮ್ಮ ಅದನ್ನು ಕೇಳ್ತಿತ್ತು ಸಿದ್ದಜ್ಜಿ. ಅದಕ್ಕೆ ನಾನು ಅದನ್ನೇ ಹೇಳ್ತಿದ್ದೆ, ನಮ್ಮ ಹುಡುಗಿಗೆ ಯಾವ ಆಸ್ಪತ್ರೆಗೋ ಇಲ್ಲ, ಯಾವ ದೇವರಿಗೋ ಇಲ್ಲ ಅಂತಾನ. ಅದಕ್ಕೆ ವೈದ್ಯಂಗ ಅಂತ ಹೇಳ್ತೈತೆ ನಿನಗೆ. ಅವರು ಮಂಗಳಮ್ಮನ ಮಗುಗೆ ಮದುವೆ ಮಾಡಿದ್ರಲ್ಲ, ನಿಮ್ಮ ಹುಡುಗಿ ಜೊತೆಗೆಲ್ಲ ಮಾಡಿದ್ದು, ಅದಕ್ಕೆ ಹುಡುಗರಾಗಿಲ್ಲಲ್ಲ ಅಂತ ಕೇಳ್ತೈತಿ. ಏನು ಮಾಡೋಕ್ಕಾಗುತ್ತೆ? ಒಬ್ಬೊಬ್ರು ಹೊಟ್ಟೆ ಹೊರಗಿರೋದು ಯಾರು ಕಂಡಿರ್ತಾರೆ ಹೇಳು? ಹ್ಞೂ ನಮ್ಮ, ಅದು ಯಾರಿಗೆ ಗೊತ್ತಿರುತ್ತೆ. ಒಂದೇ ಸರಿ ಮದುವೆ ಆತಂದ್ರೆ ಮಕ್ಳು ಎಲ್ಲರಿಗೂ ಆಗ್ಬೇಕಲ್ಲ. ಅದಕ್ಕೆ ಏನೋ ಪಾಪ ಅವ್ರ ಕರ್ಮ ಏನಾಯ್ತಾ. ಅವ್ರ ಆಸ್ಪತ್ರೆಗನ ತೋರಿಸ್ಕೊಂಡಿದ್ರೆ ಆಗವ ಏನೋ ಹುಡುಗರು. ಅಯ್ಯೋ, ಏನು ಮಾಡೋಕ್ಕಾಗುತ್ತಮ್ಮ. ನಾವು ಮೊದಲೆಲ್ಲ ಯಾವ ಆಸ್ಪತ್ರೆ ಇಲ್ಲ, ಯಾತದ್ದು ಇಲ್ಲಮ್ಮ. ನಾವು ಘನವಾಗಿ ಹುಡುಗರು ಒಂದು 7-8 ಹುಡುಗರು ನಡೆದಿದ್ದೀವಮ್ಮ. ನಾವು ಘನವಾಗಿ. ಇವಾಗ ಹಂಗೆ ಯಾವ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಈ ಮಾತ್ರೆ ತತ್ತಾರೆ, ಟಾನಿಕ್ ತತ್ತಾರೆ. ನಾವು ಕುಡಿಯೋದು ಒಂದು ರಾಸಿಸ್ತಪ್ಪ ಆಗಿದ್ದಾರೆ ಹೆಂಗಸ್ರಂತೂ. ಹ್ಞೂ ಕಣಜ್ಜಿ, ಇವಾಗೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ. ಅದು ತಿಂಗಳ ತೋರಿಸ್ಕೋಬೇಕು. ಅದು ಒಂದು ತಿಂಗಳು ತೋರಿಸ್ಕೊಂಬ್ಲಿಲ್ಲ ಅಂದ್ರೆ ನಡೆಯಲ್ಲ. ತಿಂಗಳ ಆಸ್ಪತ್ರೆಗೆ ಹೋಗ್ಬೇಕು. ಅವರು ಮಾತ್ರೆ ಬರೀತಾರೆ, ಟಾನಿಕ್ ಬರೀತಾರೆ. ಅವನ್ನ ಕುಡ್ದು ಅವು ಉಂಬದೇ ಇಲ್ಲ. ಹಂಗೆ ಸಣ್ಕಾಗ್ತಾರೆ ಅವರು. ಇಲ್ಲ ಅಂದ್ರೆ ದಪ್ಪ ಆಗ್ತಾರೆ. ಅವನ ಮಾತ್ರೆ ನುಂಗಿ. ಅಯ್ಯೋ, ಹಂಗೆ ಮತ್ತೀಗ ಇವಾಗೆಲ್ಲ ನಾವು ಊಟ ಉಂಬಕ್ಕಾಗಲ್ಲ ಅಂತಾರೆ, ವಾಂತಿ ಬರ್ತೈತೆ ಅಂತಾರೆ, ಹೋಗ್ತಾರೆ ಆಸ್ಪತ್ರೆಗೆ. ಮತ್ತು ಅವ್ರು ಇನ್ನೇನು ಮಾಡ್ತಾರೆ? ಮಾತ್ರೆ ಬರೀತಾರೆ, ಟಾನಿಕ್ ಕೊಡ್ತಾರೆ. ಅವನ್ನೇ ಕುಡಿಬೇಕು, ಸುಮ್ಮನಾಗ್ಬೇಕು. ನಾವೆಲ್ಲ ಯಾತ ಇಲ್ಲಮ್ಮ, ಘನವಾಗಿ ನಾವು ಉಮ್ತಿದ್ವಿ, ನಾವೇ ಬದುಕು ಮಾಡ್ತಿದ್ವಿ, ನಾವೇ ಉಮ್ತಿದ್ವಿ. ನಾವು ಘನವಾಗಿದ್ದೀವಮ್ಮ. ನಾವು 6 ಜನ 7 ಜನ ಹುಡುಗರಮ್ಮ. ಘನವಾಗಿದ್ದೀನಮ್ಮ ನಾನು. ಯಾವ ಒಂದು ಮಾತ್ರೆ ನುಂಗಿಲ್ಲ, ಒಂದು ಟಾನಿಕ್ ಕುಡ್ದಿಲ್ಲ, ಎಂಥದ್ದು ಇಲ್ಲಪ್ಪ. ನಾನು ಘನವಾಗಿದ್ದೀನಿ. ಮತ್ತೆ ಇವಾಗ ಹಂಗೆ ಏನು ತಿಂಗಳಾಗಕ್ಕಿಲ್ಲ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೊಂದು ತಿಂಗಳ ತೋರಿಸ್ಕೊಂತಿರ್ಬೇಕು ಅಲ್ಲಂಗೇನೆ. ಅಜ್ಜಿ, ನಿನ್ನ ಕಾಲ ಓದ್ಕಣಜ್ಜಿ. ಆಸ್ಪತ್ರೆಗೆ ತೋರಿಸ್ಕೊಂಬ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಇವಾಗೆಲ್ಲ ಆಸ್ಪತ್ರೆಗೆ ನಿನ್ನ ತೋರಿಸ್ಕೊಂಬಂದು ಇಲ್ಲಿ ತೋರಿಸಿರೆ ಮಾತ್ರ. ನಿನ್ನ ಕಾಲದಾಗ ಅಂದ್ರೆ ಯಾತದ್ದು ಇರಲಿಲ್ಲ, ಒಂದು ಆಸ್ಪತ್ರೆ ಇರಲಿಲ್ಲ, ಯಾತಿರಲಿಲ್ಲ. ಇವಾಗೆಲ್ಲ ಆಸ್ಪತ್ರೆ ಇದ್ರೆ ಇವಾಗ ನಡೆಯೋದು. ಇವಾಗ ಹ್ಞೂ ಕಣ್ತಾಯಿ, ಇನ್ನು ಒಂದು ತಿಂಗಳಿಂದಲೂ ಆಲೇನೆ ಆ ಅಂಗನವಾಡಿಗೆ ಇದ್ರಾಗ ಕೊಡ್ರಿ ಅಂತ ಹೇಳ್ತಿರ್ತಾರೆ ಸುಮ್ಮನೆ. ನಮ್ಮ ಕಾಲದಾಗ ನೋಡಿರಿ ಯಾತದ್ದು ಇರಲಿಲ್ಲಮ್ಮ, ಘನವಾಗಿದ್ವಮ್ಮ. ಇವಾಗ ಹಂಗೆ 50ಕ್ಕೆ ಬರ್ಬೇಕು ನಾವು ಹೋಗಿ. ಇಲ್ಲಾಂದ್ರೆ ಬರೆಸ್ಲಿಲ್ಲ ಅಂದ್ರೆ ಅದೇ ಒಂದು ಇದು. ಹುಡುಗರಿಗೂ ಹಂಗೆ ಇನ್ನು ತಿಂಗಳಿಂದಲೂ ಇಂಜೆಕ್ಷನ್ ಸೂಜಿ ಮಾಡ್ತಿರ್ತಾರಮ್ಮ ತಾಯಿ. ಅಯ್ಯಪ್ಪ, ಅವನಂತೂ ನೋಡೋಕ್ಕಾಗಲ್ಲಮ್ಮ ತಾಯಿ ನಮ್ಮ ಕೈಲೇ.
ಅಯ್ಯೋ ಹ್ಞೂ ಕಣಜ್ಜಿ, ಇವಾಗೆಲ್ಲ ತಿಂಗಳಿಂದಲೂ ಇಂಜೆಕ್ಷನ್ ಹೋಗ್ತಿರ್ತಾರೆ ಹುಡುಗರಿಗೆ. ಅವನೇನಿಲ್ಲ ಹುಡುಗರ್ನ ತಡೆ ಹಿಡ್ಕೊಂಡು ಇಟ್ಟುದ್ದ ಸೂಜಿ ತಗೊಂಡು ಇಡ್ತಾರಂತ. ಅವನಂತೂ ನೋಡೋಕ್ಕಾಗಲ್ಲ, ನಮ್ಮ ಕೈಲಿ ಸಣ್ಣ ಹುಡುಗರಿಗೆ ಇಟ್ಟವ. ಹ್ಞೂ ಕಣಮ್ಮಯ್ಯ, ಅವನ್ನೆಲ್ಲ ಇವಾಗ ಹಾಕಿಸ್ಬೇಕಂತಿ. ಮೊದ್ಲು ನಮ್ಮ ಕಾಲದಾಗ ಯಾತು ಇರಲಿಲ್ಲ. ಇವಾಗೆಲ್ಲ ಹೇಳ್ತಾರಲ್ಲ, ಇವಾಗೆಲ್ಲ ಅವನ್ನೆಲ್ಲ ಹಾಕ್ಸ್ಬೇಕಂತೆ. ಹಾಕ್ಸಿರೆ ಮತ್ತೆ ಅವನ್ನ ಇವಾಗ ಅದಕ್ಕೆ ಮತ್ತೆ ಎಲ್ಲ ಗೌರ್ಮೆಂಟ್ ಎಲ್ಲ ರೂಲ್ಸ್ ತಂದು ಅದೆಲ್ಲ ಮಾಡೈತೆ. ಇವಾಗ ಹಾಕ್ಸಿದ್ರೆ ನಮಗೆ ಒಳ್ಳೇದು, ಮಕ್ಕಳಿಗೆಲ್ಲ ಏನು ಕಾಯಿಲೆಗಳು ಬರಲ್ಲ. ಅದಕ್ಕೆ ಮತ್ತೆ ಇವಾಗೆಲ್ಲ ಹಾಕಿಸ್ತಾರೆ ಎಲ್ಲನ. ನಮ್ಮ ಕಾಲದಾಗ ಎಂಥವೆಲ್ಲ ಯಾತ್ರವೂ ಇರಲಿಲ್ಲ, ಯಾತು ಗೊತ್ತಿರಲಿಲ್ಲ ನಮಗೆ. ಅಯ್ಯೋ ಇವಾಗೆಲ್ಲ ಹಂಗೆ ಕಣಜ್ಜಿ, ಇವಾಗೆಲ್ಲ ಆಶಾ ವರ್ಕರ್ ಬರ್ತಾರೆ, ಒಂದು ಇದಾಗಕ್ಕಿಲ್ಲ ಕರಿಯಕ್ಕೆ ಬರ್ತಿರ್ತಾರೆ. ಮೊದಲೇ ಯಾರು ಬರೋರು ಹೇಳು, ಯಾರು ಬರ್ತಿರ್ಲಿಲ್ಲ. ಇವಾಗೆಲ್ಲ ಆಶಾ ವರ್ಕರ್ನು ಮಾಡ್ಯಾರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇದಾವೆ, ಎಲ್ಲ ಸೌಕರ್ಯನೇ ಐತೆ ಕಣಜ್ಜಿ. ಇವಾಗ ಎಲ್ಲ ಮಕ್ಕಳನ್ನೆಲ್ಲ ನೋಡ್ತಾರೆ ಉಚಿತವಾಗಿ, ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಫ್ರೀ ಆಗ್ತಾರೆ. ಈಗೇನು ನಾವೇನು ಇದನ್ನ ಮಾಡೋಕ್ಕೆ ಮಂಗಿಲ್ಲ. ಹ್ಞೂ ಕಣಜ್ಜಿ, ಸರಿ ಆಯ್ತು. ಇವಾಗ ಎಲ್ಲ ಹುಡುಗರಿಗೆಲ್ಲನ ಹಂಗೆ ಎಲ್ಲರಿಗೂ ಗೊತ್ತೈತಿ. ಇಷ್ಟು ಹುಡುಗರಿಗೂ ಇವಾಗೇನು ಎಲ್ಲ ಸೂಜಿ ಹಾಕಿಸ್ಕೋಬೇಕು, ಎಲ್ಲ ಮಾಡಬೇಕು, ತಿಂಗಳ ತೋರಿಸ್ಕೋಬೇಕು ಅಂಬದು ಎಲ್ಲರಿಗೂ ಗೊತ್ತೈತಿ. ಇವಾಗ ನಾವು ಹೋಗ್ತೀವಮ್ಮ, ಏನೋ ಅವ್ರವ್ರು ಇದು ಅವ್ರು ನೋಡ್ಕೊಂತಾರೆ. ಮಂಗಳಮ್ಮನ ಮಗಳು ಪಾಪ ತೋರಿಸ್ತಾರೆ, ಅವ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸ್ರಿ ಅಂತ ಹೇಳಿರಿ, ತೋರಿಸ್ತಾಳೆ. ಮಂಗಳಮ್ಮಗೂ ಹೇಳಿರಿ, ಮಗನಿಗೆ ಕಳಿಸಿ ಸೊಸೆ ಮಗನ ತೋರಿಸಿರಾತು, ಒಂದ್ಸತಿ ಆಸ್ಪತ್ರೆಗೆ ತೋರಿಸಿರಾತು ಅವ್ರಿಗೂ ಹುಡುಗರು. ಹ್ಞೂ ಕಣಜ್ಜಿ, ನಾನು ಗೊತ್ತಿ ನಮ್ಮ ಅಮ್ಮನೇನು ಫೋನ್ ಮಾಡಿದ್ಲ, ಏನೋ ಮನೆಯ ಫೋನ್ ಬಿಟ್ಟು ಬಂದಿದ್ದೆ. ಹುಡುಗರು ಹೆಂಗಿದಾವೆ ಏನೋ ಹೋಗಿ ಒಂದ್ಸತಿ ಕೇಳ್ತೀನಿ, ಚೆನ್ನಾಗಿದಾವೆ ಏನಮ್ಮ ಹುಡುಗರು ಅಂತ ಕೇಳ್ತೀನಿ. ಮಂತಕ್ಕೆ ಹೋಗ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಕಾಲದಾಗೆ ಹುಡುಗರಿಗೆ ಯಾವ ಆಸ್ಪತ್ರೆ ಇರಲಿಲ್ಲ, ಯಾಕೆ ಇರಲಿಲ್ಲ. ಈಗ ಇವನ್ ಹುಡುಗರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಗೆ ನಿಮ್ಮೂರಾಗ ಯಾರಿಗಾದ್ರೂ ಹಿಂಗೆ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.